ಬಾವಿಲಿರೋ ಕಪ್ಪೆ ಅಂತ ಆಗಲ್ಲ. ಚಿಟ್ಟೆ ಸರ್ 6 ದಿವಸ ಸರ್ ಯಾವತ್ತು ಕನ್ಸಲೇ ಇರ್ತಾರೆ. ನವೀನ್ ಅನ್ನೋಕೆ ಇಷ್ಟಪಡೋದ ಚಿಟ್ಟೆ ಅನ್ನೋಕೆ ಇಷ್ಟಪಡೋದು ಪಕ್ಕಾ ಲೋಕಲ್. ಮೂವಿಗಳು ಬರ್ತಾ ಇದೆ ಇವಾಗ ನೆಕ್ಸ್ಟ್ ಮಂತ್ ಇರ್ಬೋದು, ನಿಮ್ಮ ಟೈಮ್ಗೆ ಬರ್ತಾ ಇದಾವೆ. ಅದಕ್ಕೆ ಏನಾದ್ರು ಟಕ್ಕರ್ ಕೊಡೋ ತರ ಆಪೋಸಿಟ್ ಬರೋ ತರ ಈ ತರ ಪ್ಲಾನಿಂಗ್ ಅನ್ನೋದಿದೆ? ಇಲ್ಲ ಸರ್, ನಾವು ಆಗಸ್ಟ್ 14ನೇ ತಾರೀಕಿಗೆ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡು ಅವಾಗ್ಲೇ ಮಾಡ್ತಾ ಇದೀವಿ. ದೊಡ್ಡ ಮೂವಿ ಟಕ್ಕರ್ ಕೊಡಬೇಕು ಆ ತರ ಏನಿಲ್ಲ. ಬೇಕಾದ್ರೆ ಇನ್ನು ಬೇರೆ ಇಂಡಸ್ಟ್ರಿ ಟಕ್ಕರ್ ಕೊಡಬಹುದು. ಓಕೆ, ಶ್ರಮ ಇದ್ರೆ ಖಂಡಿತ ಆಗುತ್ತೆ. ಬೇರೆ ಇಂಡಸ್ಟ್ರಿ ಯಾವ್ದು ಸರ್? ಬೇರೆ ಇಂಡಸ್ಟ್ರಿ ಅಂದ್ರೆ ಬಾಲಿವುಡ್, ಹಿಂದಿ, ಇಂಗ್ಲಿಷ್, ಭಾರತ ಬಿಟ್ಟು ಬೇರೆ ದೇಶ. ಅಂದ್ರೆ ನಮ್ಮ ಸರೌಂಡಿಂಗ್ ಇಲ್ಲಿ ಏನಿದೆ ಬಿಟ್ಬಿಟ್ಟು ಆಚೆ ದಾಟ್ಬಿಟ್ಟು ನಮ್ಮ ಜೊತೆ ದಾಟಿ ಆಚೆ ಕೊಡ್ತೀವಿ. ಹೌದು, ನಮ್ಮವ್ರ ಜೊತೆ ನಾವ್ ಯಾವತ್ತೂ ಕಾಂಪಿಟೇಷನ್ ಮಾಡಲ್ಲ. ಖಂಡಿತ ಇರ್ಬೇಕು, ಅದು ಕೊಡ್ಬಾರ್ದು. ಎಲ್ಲ ನಮ್ಮವರೇನೆ ಅಲ್ವಾ? ಅಂದ್ರೆ ಆಚೆ ಸಮುದ್ರ ಬಿಟ್ಟ ಆಚೆ ದಾಟೋದ್ಮೇಲೆ ನಮ್ದು ಏನೋ ಟ್ಯಾಲೆಂಟ್ ಅಲ್ಲಿ ಹೆಚ್ಚಿಗೆ ತೋರಿಸ್ಬೋದು. ಬೇರೆ ಜೊತೆ ಮಾಡ್ಬೇಕು ಸರ್, ನಮ್ಮ ಜೊತೆ ಮಾಡಿ ಸರ್, ಮಾಡಿ ಗೆಲುವು ನಿಮ್ದೇ ಆಗ್ಲಿ, ಗೆಲುವು ನಿಮ್ದೇ ಆಗ್ಲಿ. ನಿಮ್ಮಂತ ಸಹಕಾರ ಜನಗಳು ನಮ್ದು ಯಾವಾಗೂ ನಿಮ್ಗೆ ಸಹಕಾರ ಇದ್ದೇ ಇರುತ್ತೆ, ಕೊಡೋಣ. ಮತ್ತೆ ಮೇಡಮ್, ನೀವು ನೆಕ್ಸ್ಟ್ ಮುಂದೆ ಹೆಜ್ಜೆ ಇಡಕ್ಕೆ ಏನ್ ಪ್ಲಾನ್ ತಯಾರು ಮಾಡಿದಿರ? ಪ್ಲಾನ್ ಅಂತ ಅಂದ್ರೆ ಈಗ ಶಾರ್ಟ್ ಮೂವಿ ಮುಗಿಲಿ, ಅವ್ರದ್ದು ಏನ್ ಸಹಕಾರ ಬರುತ್ತೆ ಜನರದು ಅದ್ರ ಮೇಲೆ ನೋಡಿ ನಾನು ಸರಿಗಮಪ್ಪ ಅದೆಲ್ಲ ಆಡಿಷನ್ ಕೊಡ್ಬೇಕು ಅಂತ ಇದೀನಿ. ಸಿಂಗಿಂಗ್ ಅಲ್ಲಿ ಎಲ್ಲ ಆಕ್ಟಿಂಗ್ ಅಲ್ಲೂ ಮೂವ್ ಆಗಿ ಸಿಂಗಿಂಗ್ ಅಲ್ಲೂ ಕೂಡ ಮೂವ್ ಆಗುವ ಅಂತ. ಇವಾಗ ಏನ್ ಆಡಿಷನ್ ಹಾಕಿದ್ರ ಇದಕ್ಕೆ ಸರಿಗಮಪ್ಪಗೆ? ನಡೀತಾ ಇದೆಯಲ್ಲ. ಈ ಅಕಸ್ಮಾತ್ ಅಲ್ಲಿ ಸಿಕ್ಬಿಡ್ತು ಅಂದ್ರೆ ನೆಕ್ಸ್ಟ್ ವಿನ್ನರ್ ನೀವೇನಾ? ನಮ್ ಡೈರೆಕ್ಟರ್ ಇದ್ರೆ ವಿನ್ನರ್ ನಾನೇ ಪಕ್ಕ. ಅಂದ್ರೆ ಈಗ ನಾವು ಜಡ್ಜ್ ಆಗ್ಬೇಕು. ಇವಾಗ ಏನು ನಿಮ್ ಟೀಮ್ ಇದ್ರೆ ಮಾತ್ರ ನೀವು ಗೆಲ್ತೀರ ಅನ್ನೋದು ಐತೆ. ಬೇರೆ ಟೀಮ್ ಮಾಡಿದ್ರೆ ಗೆಲ್ಲಲ್ಲ, ನನ್ ಟೀಮ್ ಇದ್ರೆ ಮಾತ್ರ ಗೆಲ್ತೀವಿ. ಹಂಗೆಲ್ಲ ಸರ್, ಎಲ್ಲಾದ್ರೂ ಗೆದ್ಕೊಂಡು ಅಂದ್ರೆ ಟ್ಯಾಲೆಂಟ್ ಇದೆ. ಓಕೆ, ಟ್ಯಾಲೆಂಟ್ ಅದೇ ತರ ನಟನೆಲ್ಲೋ ಟ್ಯಾಲೆಂಟ್ ಇರ್ಬೇಕು ನಿಮ್ಗೆ. ಓಕೆನಾ? ಓಕೆ, ಇವಾಗ ಪ್ರೊಡ್ಯೂಸರ್ ಸರ್ ನೀವ್ ಹೇಳ್ಬೇಕು. ಇವಾಗ ನಿಮ್ ಟೀಮ್ ಅಲ್ಲಿ ಎಲ್ಲಾ ಡೈರೆಕ್ಷನ್ ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ, ಎಲ್ಲ ಹೊಸಬ್ರಾದ್ರೂ ಹೊಸಬ್ರ ತರ ಫೀಲಿಂಗ್ಸ್ ಇಲ್ಲ. ಎಲ್ಲ ಚೆನ್ನಾಗಿ ನಟನೆ ಮಾಡಿದಾವೆ. ನಾನು ಕೆಲವು ಕ್ಲಿಪ್ ನೋಡಿದಾಗ ಚೆನ್ನಾಗ್ ಬಂದಿದ್ದಾವೆ, ಯಾವ ಹಿಂದೆ ಹೊಡೆಯೋ ಏನಿಲ್ಲ. ಇವಾಗ ಇದಾಗಿದ ತಕ್ಷಣ ಇವ್ರೇನಾದ್ರು ಹೊಸ ಪ್ರಾಜೆಕ್ಟ್ ಕೈ ಹಾಕ್ರೆ ಅದಕ್ಕೆ ನೀವೇ ಪ್ರೊಡ್ಯೂಸರ್ ಆಗ್ತೀರಾ ಅಥವಾ ಪ್ರೊಡ್ಯೂಸರ್ ಜೊತೆ ಸೇರಿಸ್ಕೊಂಡು ಮಾಡ್ತೀರಾ, ಇಲ್ಲ ನಾನು ಅದ್ರಾಗ ಆಕ್ಟ್ ಮಾಡ್ತೀನಿ ಅನ್ನೋದೇನಾದ್ರು ಇದೆಯಾ? ಖಂಡಿತ ಮಾಡೋಣ ಸರ್, ಖಂಡಿತ ಅಂದ್ರೆ ನಮ್ದೊಂದು ಟೀಮ್ ಅಂತೂ ಪಕ್ಕ ಪ್ರತಿಯೊಂದಕ್ಕೂ ಸಪೋರ್ಟಿಂಗ್ ಇರುತ್ತೆ. ಏನೇ ಮಾಡ್ಬೋದು, ದೊಡ್ಡದ್ ಮಾಡ್ಬೋದು, ಚಿಕ್ಕದ್ ಮಾಡ್ಬೋದು, ನಮ್ದು ಟೀಮ್ ಅಂತ ಸಪೋರ್ಟಿಂಗ್ ಅಂತ ಪಕ್ಕ ಇರುತ್ತೆ. ಮಾಡೋಣ ಬಿಟ್ಟು ಅಂತೂ ಖಂಡಿತ ಮಾಡ್ತೀರಾ ಅನ್ನೋ ಭರವಸೆ ಇದೆ. ಮತ್ತೆ ಕೆಲಸನೂ ಕೈಯಲ್ಲಿ ಇದೆ. ಹೌದು ಸರ್. ಇವಾಗ ಹೇಳ್ಬೇಕಾದ್ರೆ ಇದೆಲ್ಲ ನೀವು ಮುಂಚೆಯಿಂದನೂ ಪ್ಲಾನ್ ಮಾಡ್ಕೊಂಡಿದ್ದ ಅಥವಾ ಸಡನ್ ಆಗಿ ಹುಟ್ಟಿದ್ದ ಶಾರ್ಟ್ ಮೂವಿ ಮಾಡೋಣ ಅನ್ನೋದು? ಸರ್, ಇದು ಮುಂಚೆ ಪ್ಲಾನಿಂಗ್ ಮಾಡಿರ್ಲಿಲ್ಲ. ಯಾವ್ದೋ ಒಂದು ಕಾನ್ಸೆಪ್ಟ್ ಏನೋ ಒಂದು ಮಾಡ್ಬೇಕು ಅಂತ ಎಲ್ಲ ಒಂದು ಹೊರಗಡೆ ಹೋದಾಗ ಅದು ಸ್ವಲ್ಪ ಒಂದು ಡಿಲೇ ಆಯ್ತು. ಒಂದು ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಡಿಲೇ ಆಗಿದ್ರಿಂದ ಅದ್ ಬರೋವಷ್ಟರಲ್ಲಿ ಯಾವ್ದನ್ನ ಒಂದು ಮಾಡೋಣ ತಡ್ರಿ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡಾಗ ಟಕ್ 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 ಅಂತ ಆಗುತ್ತೆ. ಒಬ್ರು ಪ್ರಶಾಂತ್ ಅಂತ ಅನ್ನೋರು ಕ್ಯಾಮ್ರಾ ಸಪೋರ್ಟ್ ಮಾಡ್ರು, ಇನ್ನೊಬ್ರು ಮಧು ಅನ್ನೋರು ಅವರು ಎಡಿಟಿಂಗ್ ಮತ್ತೆ ಕ್ಯಾಮ್ರಾ ವರ್ಕಿಂಗ್ ಎಲ್ಲ ಸಪೋರ್ಟ್ ಮಾಡಿದ್ರು, ಮತ್ತೆ ಶ್ರೀನಿವಾಸ್ ಅನ್ನೋರು ಅವರು ಎಡಿಟಿಂಗ್ ವರ್ಕಿಂಗ್ ಎಲ್ಲ ಸಪೋರ್ಟಿಂಗ್ ಮಾಡಿದ್ರು. ಆಮೇಲೆ ಆಕ್ಟಿಂಗ್ ಅಲ್ಲಿ ಅಷ್ಟೇ, ಬೇಬಿ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ನಿಖಿತಾ ಅಂತ ಅವ್ರಿಗೂ ಸಖತ್ ಎಂಟರ್ಟೈನ್ಮೆಂಟ್. ತಪ್ಪಿ ಅವ್ರಿಗಿದು ಹೆಸರು ಬದಲಾಗ್ಬಿಟ್ಟು ಬೇಬಿ ಅನ್ನೋದೇ ಫೇಮಸ್ ಆದ್ರೂ ಆಗುತ್ತೆ, ಹೇಳಕ್ ಆಗಲ್ಲ. ಬೇಬಿ ಅಟ್ರಾಕ್ಷನ್ ಇದೆ. ಹೌದು, ಕ್ಯಾರೆಕ್ಟರ್ ನೇಮ್ ಬೇಬಿ ಅಂತ. ಬಟ್ ಆಲ್ಮೋಸ್ಟ್ ಪಾತ್ರಧಾರಿಗಳ ಹೆಸರುಗಳೆಲ್ಲ ಇಲ್ಲ ಸ್ವಲ್ಪ ಹೇಳ್ತಿದ್ದಾರೆ ಅನ್ಸುತ್ತೆ. ಹೌದು, ಅದ್ರಲ್ಲೇನಿಲ್ಲ. ಹಾಗಾದ್ರೆ ಪಾತ್ರಧಾರ ಹೆಸರುಗಳು ಹೇಳ್ಬೋದಲ್ಲ? ಖಂಡಿತ ಹೇಳ್ಬೋದು. ನಿಮ್ ಪಾತ್ರ ಅದ್ರಲ್ಲಿ? ನನ್ನ ಪಾತ್ರ ಅದ್ರೊಳಗೆ ಚಿಟ್ಟೆ ಅಂತ ಒಂದು ಪಾತ್ರ ಮಾಡಿದ್ದೀನಿ. ಓಕೆ. ಇವರು ಗುಬ್ಬಿ ಅಂತ ಒಂದು ಪಾತ್ರ ಮಾಡಿದ್ದಾರೆ. ಚಿಟ್ಟೆ, ಗುಬ್ಬಿ. ಈಗ ಕಾಣ್ತಿದಾರಲ್ಲ, ಅವರು ಗೂಬೆ ಅಂತ ಒಂದು ಪಾತ್ರ ಮಾಡಿದ್ದಾರೆ. ಗೂಬೆ. ಇವರು ಬೇಬಿ, ಇವರು ಸೀಕ್ರೆಟ್ ಕಂಡಿದ್ದೀವಿ. ನೋಡಿದ ತಕ್ಷಣ ತರ ಫೀಲಿಂಗ್ ಬರುತ್ತೆ ನಮ್ಗೆ. ಏನಕ್ಕೆ ಅಂದ್ರೆ ಟವಲ್ ನೋಡ್ಬಿಟ್ಟು ಭಟ್ರು. ಭಟ್ರು ನೆಕ್ಸ್ಟ್ ನಮ್ಮನ್ನೇ ಕೇಳ್ತಿದ್ದೀರ ನೀವು ಅಂದ್ರೆ ಕಾಮಿಡಿ ಅನ್ಸುತ್ತೆ. ಭಟ್ರು ಕಾಮಿಡಿ ಅಂತ ನಾನು ಅನ್ಕೊಂಡಿದ್ದೀನಿ. ಕಾಮಿಡಿನೇ ಅದು
ಭಟ್ರ ಆಗಿರ್ಬೋದು ಇಲ್ಲ ಶೆಟ್ರ್ ಶೆಟ್ರ್ ಆಗಿರ್ಬೋದು. ಆಗಿರ್ಬೋದು. ಓಕೆ ಹಾ ಥಿಯೇಟರ್ ಆಗಿರ್ಬೋದು. ಹೌದು. ಸರಿ ಸರ್, ಓಕೆ. ಬ್ಯಾನರ್ ಅವ್ರ ತೃಪ್ತಿ ಆಯ್ತು. ಹ್ಮ್. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ನಿಮ್ದು ಈ ಶಾರ್ಟ್ ಮೂವಿ ಮಾತ್ರ ಸೀಮಿತ ಇರುತ್ತಾ? ಇವಾಗ ಎಲ್ಲರೂ ಅದೇ ತರ ಇವಾಗ ಆಲ್ಮೋಸ್ಟ್ ನಡೀತಿರೋದೇ ಇದೆ. ಇವಾಗ ಯೂಟ್ಯೂಬ್ ಮಾತ್ರ ಸೀಮಿತನಾ ಅಥವಾ ಬಿಗ್ ಸ್ಕ್ರೀನ್ ಏನಾದ್ರು ಹೋದಾರ ಇದೆ? ಸರ್ ನಾವು ದೊಡ್ಡದಕ್ಕೆ ಪ್ರಯತ್ನ ಅಂತೂ ಮಾಡ್ತೀವಿ. ಮಾಡಿ. ಓಕೆ. ಇದ್ರಲ್ಲೇ ನಾವು ಬಾಗಿಲಿರೋ ಕಪ್ಪೆ ಅಂತೂ ಆಗಲ್ಲ. ಖಂಡಿತ. ಸರಿ. ಬಾಯಲ್ಲಿರೋ ಕಪ್ಪೆ ಹಾಕಿ ಇಷ್ಟ ಪಡಲ್ಲ ಹ್ಮ್. ಅಂತೂ ಅಲ್ಲಿ ಬಾವಿಯಲ್ಲಿ ಆಟ ಆಡೋದು ಆಡ್ತೀರಾ, ಮೇಲೆ ಎದುರ್ತೀರಾ? ಸರ್ ಬಾವಿಗಿಂತ ದೊಡ್ಡದಿದೆ ಇದು. ಇದೆ. ಬಾವಿಗಿಂತ ತುಂಬಾ ದೊಡ್ಡ ವಿಶಾಲವಾಗಿ ಇದೆ. ಕೆರೆಗಿಂತ ದೊಡ್ಡ ನದಿ ಇದೆ, ನದಿ ಇದೆ, ಸಮುದ್ರ ಇದೆ. ಸಮುದ್ರಕ್ಕಿಂತ ದೊಡ್ಡ ಸರೋವರ ಇದಿರೋದು. ಓಕೆ. ಎಲ್ಲದಕ್ಕಿಂತ ದೊಡ್ಡದೈತಲ್ಲ ಓಕೆ. ಕನ್ಸು. ಸರಿ ಸರ್, ಇವಾಗ ಯಾವಾಗ ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸರ್ ಇಲ್ಲಿ ಡೇಟ್ ಅನೌನ್ಸ್ಮೆಂಟ್ ಮಾಡಿ ನೋಡಿ. 14/8/2026. ಓಕೆ. ಇದು ಟೈಮ್ಸ್ ಅಂದ್ರೆ ಅವತ್ತೇ ಓಕೆ. ಅವತ್ತು ದಿನ ಇರುತ್ತಲ್ಲ, ಕೆಲವರು ಮಾರ್ನಿಂಗ್ ಮಾಡ್ತಾರೆ, ಹ್ಮ್. ಆಫ್ಟರ್ನೂನ್ ಮಾಡ್ತಾರೆ, ಕೆಲವರು ಈವ್ನಿಂಗ್ ಮಾಡ್ತಾರೆ. ಹ್ಮ್. ಆ ಟೈಮಲ್ಲಿ ಒಂಚೂರು ಕುತೂಹಲ ಇರ್ಲಿ ಯಾವಾಗ ಮಾಡ್ತಾರೆ ಅಂತ. ಇನ್ನೊಂದು 2 ದಿನ ಅನೌನ್ಸ್ಮೆಂಟ್ ಮಾಡಿ. ಓಕೆ, ಅದು ಕುತೂಹಲ ಹಾ. ಬಿಟ್ಕೊಟ್ಟಿಲ್ಲ. ಅದು ಸ್ವಲ್ಪ ಯಾವ ಟೈಮ್ ಯಾವಾಗ ಅನ್ನೋದು ಮೈಂಡ್ ಅಲ್ಲಿ ಬರ್ತಾ ಇರ್ಬೇಕು. ಸದ್ಯದಲ್ಲ ಟೀಸರ್ ಕೂಡ ರೆಡಿ ಇದೆ, ಟೀಸರ್ ರೆಡಿ ಇದೆ. ಅದನ್ನು ಬಿಡ್ತೀವಿ. ಓಕೆ. ಮತ್ತೆ ಶಾರ್ಟ್ ಮೂವಿಗೆಲ್ಲ ಮ್ಯೂಸಿಕ್ ಎಲ್ಲ ಹೆಂಗ್ ಮಾಡಿಸ್ತಾರ? ಮ್ಯೂಸಿಕ್ ಎಲ್ಲ ಭುವನ್ ಶಂಕರ್ ಅಂತ ಅಂದ್ಬಿಟ್ಟು ಹ್ಮ್. ಅವರು ನಮ್ಮ ಸ್ನೇಹಿತರೆ ತುಂಬಾ ತುಂಬಾ ಸಖತ್ತಾಗಿ ಮಾಡಿದ್ದಾರೆ, ಮಸ್ತ ಮಾಡಿದ್ದಾರೆ ಮ್ಯೂಸಿಕ್. ಓಕೆ, ಓಕೆ. ಮತ್ತೆ ಕ್ಯಾಮ್ರಾಮನ್ ಸ್ವಲ್ಪ ಪರಿಚಯ ಹೇಳಿದ್ರ? ಪೂರ್ತಿ ಹೇಳಿಲ್ಲ ಅವರು. ಕ್ಯಾಮ್ರಾಮನ್ ಮಧು ಅಂತ ಅಂದ್ಬಿಟ್ಟು ಮತ್ತೆ ಪ್ರಶಾಂತ್ ಅಂತ ಅಂದ್ಬಿಟ್ಟು ಅವ್ರಿಬ್ರು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಂತ ಕಳಿಸಿದ್ರು. ಅವರೇ ಮಾಡಿದ್ರು. ಎಲ್ಲ ಔಟ್ ಸೈಡ್ ಮಾಡಿದ್ದ ಸರ್ ಅಥವಾ ಲೋಕಲ್ ಆಗಿ ಮಾಡಿದ್ದ ಶೂಟ್ ನೀವು? ಸರ್ ನಾವು ಪಕ್ಕಾ ಲೋಕಲ್ ಲೋಕಲ್ ಅಲ್ಲೇ ಮಾಡಿದ್ವಿ. ಲೋಕಲ್ ಆಗಿ ಮಾಡಿದ್ರು. ಬೆಳಗ್ಗೆ ಎದ್ದು ಓಡಾಡೋ ಜಾಗದಲ್ಲೇ ಮಾಡಿದ್ವಿ. ಮತ್ತೆ ನೀವು ಸ್ವಲ್ಪ ಹೇಳ್ಬೇಕು ಸರ್. ಹೇಳಿ ಸರ್, ಏನೇನು? ನಮ್ಮ ಡೈರೆಕ್ಟರ್ ಬಗ್ಗೆ ಮತ್ತೆ ಆಕ್ಟರ್ ಬಗ್ಗೆ ನೀವು ಹೇಳ್ಬೇಕು. ಏನ್ ಹೇಳ್ತೀರಾ ಹೇಳಿ. ನವೀನ್ ಅವ್ರ ನವೀನ್ ಚಿಟ್ಟೆ. ನನ್ ನವೀನ್ ಅನ್ನೋದು ಇಷ್ಟಪಡಲ್ಲ, ಚಿಟ್ಟೆ ಅನ್ನೋದು ಇಷ್ಟಪಡ್ತೀನಿ. ಓಕೆ. ಆಯ್ತಾ? ಇವರು ತುಂಬಾ ಕೆಲ್ಸ ಕಟ್ಕೊಂಡಿದ್ದಾರೆ. ಯಾವ ತರ ಅಂದ್ರೆ ಸರ್, ಒಂದು ಏನು ಮೂವಿ ಮಾಡ್ಬೇಕು, ಈಗ ನಾನೇ ಡೈರೆಕ್ಟ್ ಆಗ್ಲಿ ಇಲ್ಲ ನೀವೇ ಡೈರೆಕ್ಟ್ ಆಗ್ಲಿ, ಒಂದು ಮೂವಿ 2 ಮೂವಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀರ. ಓಕೆ ಸರ್, ಇವ್ರು 10 ಮೂವಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದಾರ ಸರ್. ಆಲ್ರೆಡಿ ಇವ್ರ ಹತ್ರ ಮೂವಿಗಳು ಇದಾವೆ. ಮೂವಿಗಳೇ ಇದಾವೆ ಸರ್, 10 ಮೂವಿ ಇದಾವೆ ಸರ್. ಒಂದೊಂದಕ್ಕಿಂತ ಒಂದೊಂದು ಸೂಪರ್ ಸರ್. ಸ್ಟೋರಿ 10 ಸ್ಟೋರಿಗಳು ಮೂವಿ ಅಲ್ಲ, ಸ್ಟೋರಿ ರೆಡಿ ಇದಾವೆ ಸರ್. ಹೌದು ಸರ್, ಸ್ಕ್ರಿಪ್ಟ್ ಸಮೇತ ರೆಡಿ ಇಟ್ಕೊಂಡಿದ್ದಾರೆ ಸರ್. ಇಂಥ ಪ್ರತಿಭೆ ನಾನು ಎಲ್ಲೂ ನೋಡಿಲ್ಲ ಸರ್. ಅದಕ್ಕೆ ಸರ್, ಅದು ಅವ್ರ ಜೊತೆ ನೀವು ಇದ್ರೇನೆ ಆಗೋದು, ಪ್ರೊಡ್ಯೂಸರ್ಗಳು ಇದ್ರೇನೆ ಹೌದು ಸರ್. ಡೈರೆಕ್ಟರ್ಗಳು ಮೇಲೆ ಬರಕಾಗೋದು, ಸ್ಟೋರಿ ಹೆಡ್ಗಳು ಮೇಲೆ ಬರಕಾಗೋದು. ಒಂದೊಂದು ಸ್ಟೋರಿನು ಒಂದೊಂದಕ್ಕಿಂತ ಒಂದೊಂದು ಅದ್ಭುತ ಸರ್, ಅದ್ಭುತ ಸರ್. ಮತ್ತೆ ಇನ್ನೊಂದು ಕೇಳ್ಪಟ್ಟೆ ಸಾಂಗ್ಗಳೆಲ್ಲ ಚೆನ್ನಾಗಿ ಬರೀತಾರಂತೆ ಸರ್. ಸಾಂಗ್ ಅಲ್ಲಿ ಯಾವ ತರ ಸಾಂಗ್ ಬೇಕು ಸರ್ ನಿಮ್ಗೆ? ಪ್ರತಿಯೊಂದು ಸಾಂಗ್ ಇದೆ ಅಂತ ಅವ್ರ ಹತ್ರ. ಸರ್, ನೀವ್ ಯಾವ ತರ ಸಾಂಗ್ ಕೇಳ್ತಿರೋ ಓಕೆ. ಕುಂತಿದ್ ಜಾಗ ರೆಡಿ ಮಾಡ್ಕೊಡ್ತಾರೆ. ಓಕೆ ಸರ್. ಕುಂತಿದ್ ಜಾಗ ವಿತ್ ಇನ್ ಸ್ಪಾಟ್. ನಾನು ಕೇಳಿದ್ದೀನಿ ಸರ್, ಕೆಲವೊಂದು ಸಾಂಗ್ಗಳೆಲ್ಲ ಸೂಪರ್ ಇದೆ. ಹೌದು ಸರ್, ಅದಕ್ಕೆ ಸರ್ ಚಿಟ್ಟೆ ಚಿಟ್ಟೆ ಸರ್. ಅಂತಾನೆ ಇರ್ತಾರೆ. ಸರಿ ಸರ್, ಅವ್ರಿಗೆಲ್ಲ ಸಪೋರ್ಟ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ಸರ್, ನಾನ್ ಸದಾ ಸಪೋರ್ಟ್ ಸರ್. ಅವ್ರು ನಮಗ್ ಸಪೋರ್ಟ್ ಮಾಡ್ತಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಸಪೋರ್ಟ್ ಮಾಡಿದ್ರೆ ನಾವು. ಹೌದು. ಓಕೆ ಸರ್, ಈಗ ನೆಕ್ಸ್ಟ್ ಏನಾದ್ರು ಸಾಂಗ್ಗಳು ರಿಲೀಸ್ ಆಗತ್ತಾರೆ ಅಂತ? ಹೌದು, ಆಕ್ಚುಲಿ ನಾನು ಒಂದು 4 ಆಲ್ಬಮ್ ಸಾಂಗ್ ರೆಡಿ ಮಾಡಿ ರಿಲೀಸ್ ಮಾಡಿದೀನಿ. ಓಕೆ ಸರ್, ಅದು ರಿಲೀಸ್ ಮಾಡೋದು ಯಾವ್ದು ಇದ್ರಲ್ಲಿ ಮಾಡಿದ್ದೀರಾ? ನವೀನ್ ಆಡಿಯೋ ಯೂಟ್ಯೂಬ್ ಅಲ್ಲಿ ಇದೆ, ರಿಲೀಸ್ ಮಾಡಿದೀವಿ. ಯೂಟ್ಯೂಬ್ ಅಲ್ಲಿ ಇದೆ. ಹೌದು. ಓಕೆ. ನವೀನ್ ಆಡಿಯೋ ಯೂಟ್ಯೂಬ್ ಚಾನಲ್ ರಿಲೀಸ್ ಮಾಡಿದೀವಿ. ಅದ್ರಾಗೆ ಪ್ರತಿಯೊಂದು ಸಾಂಗ್ ಇದೆ, ಸಣ್ಣ ಪುಟ್ಟ ಕಂಟೆಂಟ್ಗಳಿದೆ, ಎಲ್ಲಾ ತರದ ಕಂಟೆಂಟ್ಗಳು ಅದ್ರಲ್ಲಿ ಇದಾವೆ. ಇನ್ಮೇಲೆ ಮೂವಿಗೆ ಸಂಬಂಧಪಟ್ಟದ್ದು ಏನೇ ಇದ್ರು ಅದ್ರಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆ ಸರ್, ಮುಂದೆ ಏನೇನು ನೀವು ಕನಸಿದೆ ಅದೆಲ್ಲ ನನಸಾಗ್ಲಿ, ನೀವೇನ್ ಅನ್ಕೊಳ್ಳೋದು ದೊಡ್ಡ ಮೂವಿ ಆಗ್ಲಿ. ಮತ್ತೆ ಜನಗಳ ಹತ್ರ ಕರಿಬೇವು ಮೂವಿ ಬಗ್ಗೆ ಯಾವ ತರ ಕೇಳ್ಕೊಂತೀರಾ, ನಮ್ಮ ಇದ್ರ ಮುಖಾಂತರ ಕೇಳ್ಕೊಂಡು. ಡೈರೆಕ್ಟರ್ ಸರ್ ಕೇಳಿ ನೀವು ಫಸ್ಟ್. ಕರಿಬೇವು ಅನ್ನೋದು ಪೂರ್ತಿ ಎಂಟರ್ಟೈನ್ಮೆಂಟ್, ಒಂದು ಕಾಮಿಡಿ ಕಾನ್ಸೆಪ್ಟ್. ದಯವಿಟ್ಟು ಇದೇ 14ನೇ ತಾರೀಕು ನವೀನ್ ಆಡಿಯೋ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗುತ್ತೆ. ಹೌದು, ನೋಡಿ. ನಿಮ್ ಪ್ರೋತ್ಸಾಹ, ಸಹಕಾರ, ಬೆಂಬಲ ಪ್ರತಿಯೊಂದನ್ನು ನಮ್ಮಲ್ಲಿ ಈ ಬಡ ಕಲಾವಿದರು ಕೇಳ್ಕೊಂತಿದ್ದೀವಿ. ಆದ್ರೆ
ಈಗ ನಾವ್ ಯಾವ ತರ ಸಿನಿಮಾ ಮಾಡಿದೀವಿ ಅಂತಂದ್ರೆ ಏನಪ್ಪ ಇನ್ನೂ ಆಗಿಲ್ವಾ ಅನ್ನೋ ತರ ಮಾಡಿಲ್ಲ. ಆತರ ನಿಮ್ಗೆ ನೋಡ್ತಾ ಇದ್ರೆ ಕುತೂಹಲ ಬರುತ್ತೆ. ಏನ್ ಆಗೋಯ್ತಾ ಆಗೋಯ್ತಾ ಅನ್ನೋ ತರ ಇದೆ. ಮಾಡಿದೀವಿ. ಓಕೆ. ಇದಂತೂ ಭರವಸೆ ಅಂತೂ ಕೊಡ್ತೀವಿ. ನಿಮ್ಮ ಟೈಮಿಂಗ್ಸ್ಗೆ ನಾವು ಅರ್ಥ ಅಂತೂ ಮಾಡಿಲ್ಲ, ಡಿಸಪಾಯಿಂಟ್ ಅಂತೂ ಮಾಡಿಲ್ಲ. ಅಂತೂ ನಿಮ್ ಟೈಮ್ಗೆ ಬೆಲೆ ಸಿಗುತ್ತೆ. ಮತ್ತೆ ಇನ್ನೊಂದು ಸರ್, ನೀವು ಮೀಡಿಯಾದವರು ನಮ್ಮಂತ ಬಡ ಕಲಾವಿದರಿಗೆ, ನಮ್ಮಂತ ಸಣ್ಣ ಪುಟ್ಟ ಪ್ರೊಡ್ಯೂಸರ್ಗಳಿಗೆ ಹೆಲ್ಪ್ ಮಾಡ್ಬೇಕು ಸರ್. ನೀವು ಸೋಷಿಯಲ್ ಮೀಡಿಯಾ ಇರೋದೇ ಅದಕ್ಕೆ ಹೊಸಬ್ರಿಗೆ ಮತ್ತೆ ಮತ್ತೆ ಅಂದ್ರೆ ಕಲಾವಿದರಿಗೆ ಅವ್ರು ಏನ್ ಹೇಳಿದ್ರು ನಾವು ಸಪೋರ್ಟ್ ಮಾಡ್ತೀವಿ, ಖಂಡಿತವಾಗ್ಲೂ ಮಾಡ್ತೀವಿ. 12 ಗಂಟೆಗೆ ಬಂದ್ ಮಾಡಿದ್ರು ಫೋನ್ ಮಾಡಿದ್ರು ನಾವು ಬಂದ್ಬಿಟ್ಟು ಮಾಡ್ತೀವಿ ಸರ್. ಇವತ್ತು ಒಂದ್ ಕಡೆ ಒಂದು ಕಂಟೆಂಟ್ ನ ರೀಚ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಆದ್ರೆ ನಮ್ದು ಆತರ ಕಂಟೆಂಟ್ ಅಲ್ಲ. ಹೌದು, ಆತರ ಕಂಟೆಂಟ್ ಈ ತರ ಕಂಟೆಂಟ್ ಅಂತ ಹೇಳ್ತಾ ಇಲ್ಲ. ಬಟ್ ಜಸ್ಟ್ ಹೇಳ್ತಾ ಇರೋದೇನಂದ್ರೆ ಎಂತ ಕಂಟೆಂಟ್ ಮಾಡಿದ್ರು ರೀಚ್ ಮಾಡೋದು ತುಂಬಾ ಕಷ್ಟ ಇದೆ. ನೀವು ಮೀಡಿಯಾದವರು ನಿಮ್ಗೆ ಹೆಲ್ಪ್ ಮಾಡ್ತೀವಿ, ಮಾಡ್ಬೇಕು ಸರ್. ಖಂಡಿತ ಮಾಡ್ತೀವಿ. ನಾವು ಇರೋದೇ ಅದಕ್ಕೆ, ನಿಮ್ಮಂತವ್ರಿಗೆ ಇರೋದು ನಾವು. ಹೌದು ಸರ್. ಇವಾಗ ಮೇಡಮ್ ನೀವು ಆಕ್ಟ್ ಮಾಡಿದೀರಾ, ಅವತ್ತಿಂದ ನಮಗೆ ತುಂಬಾ ಸಪೋರ್ಟ್ ಆಗಿದ್ದೀರಾ. ಮುಂದಕ್ಕೆ ಹೇಳ್ತೀವಿ ಸರ್. ಸ್ಟಾರ್ಟಿಂಗಿಂದನೂ ಇಲ್ಲಿವರೆಗೂ ಅದು ತುಂಬಾ ಹೌದು ಸರ್. ಅದೇ ತರ ನಿಮ್ ಮೇಲೆ ನಂಬಿಕೆ ಇದೆ, ಹಾ, ಅದನ್ನ ಉಳಿಸ್ಕೊಂಡು ಹೋಗ್ತೀವಿ ನಾವು. ಓಕೆ. ಮತ್ತೆ ಇನ್ನೊಂದು ಮೇಡಮ್, ನೀವು ಆಕ್ಟ್ ಮಾಡಿದೀರಾ, ಹಾ ಸರ್. ಕರಿಬೇವು ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಆಕ್ಟ್ ಬಗ್ಗೆ ಜನರ ಹತ್ರ ಯಾವ ತರ ಕೇಳ್ಕೊಂತೀರಾ? ಕರಿಬೇವು ಅನ್ನೋ ಮೂವಿ ಫುಲ್ ಕಾಮಿಡಿ ಮತ್ತೆ ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಮೂವಿ. ಸೊ ಎಲ್ಲಾರು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ನಾನ್ ಕೂಡ ಚೆನ್ನಾಗಿ ಆಕ್ಟಿಂಗ್ ಮಾಡಿದೀನಿ, ಇವ್ರು ಕೂಡ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ, ಯಾಕೆಂದ್ರೆ ನೀವೇ ಹೇಳ್ಬೇಕು ಅದೆಲ್ಲ. ಯಾಕೆ ಅಂತ ಅಂದ್ರೆ ನಾವ್ ಏನ್ ಮಾಡಿದೀವಿ, ನಾವ್ ಎಷ್ಟು ಏನ್ ಎಫರ್ಟ್ ಹಾಕ್ಬೇಕು ಅದೆಲ್ಲ ನಾವ್ ಹಾಕಿದೀವಿ. ನೀವ್ ಅದನ್ನ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಕೈ ಮುಗಿದು ಬೇಡ್ಕೊಂತಾ ಇದೀವಿ. ಪ್ಲೀಸ್ ಸಪೋರ್ಟ್ ಮಾಡಿ. ರಿಲೀಸಿಂಗ್ ಡೇಟ್ 14/8/2026 ಇದೆ, ಸಪೋರ್ಟ್ ಮಾಡಿ. ಓಕೆ ಸರ್, ನೀವು ಪ್ರೊಡ್ಯೂಸರ್, ನೀವ್ ಕೇಳ್ವಿ, ನಮ್ಮ ಜನಗಳ ಹತ್ರ ಕೇಳ್ಕೊಂಡಿದ್ದು. ಇದೇ 14ನೇ ತಾರೀಕು, ಆಗಸ್ಟ್ 14ನೇ ತಾರೀಕು 2026 ನಮ್ಮ ಕರಿಬೇವು ಮೂವಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಹಕರಿಸಿ, ಎಲ್ಲಾ ಕಡೆ ರೀಚ್ ಮಾಡಿಸಿ. ಓಕೆ ಸರ್, ನೀವು ಈ ಪ್ರೋಗ್ರಾಮಿಗೆ ಬಂದು ಎಲ್ಲಾರು ನಿಮ್ಮ ಕರಿಬೇವು ಮೂವಿದೆಲ್ಲ ಅಭಿಪ್ರಾಯ ಎಲ್ಲ ತಿಳಿಸಿದ್ದೀರಾ, ನಿಮ್ ಕನಸುಗಳೆಲ್ಲ ಹೇಳ್ಕೊಂಡಿದ್ದೀರಾ, ಅದೆಲ್ಲ ನಡ್ಸಾಗ್ಲಿ. ಏನು 14th ರಿಲೀಸ್ ಆಗ್ತಾ ಇದೆಯಲ್ಲ ಡೇಟ್, ಅವತ್ತು ನಾವು ನಮ್ ಶ್ರಮ ಬೀರಿ ಅದಕ್ಕಿಂತ ಜಾಸ್ತಿ ಎಫೆಕ್ಟ್ ಹಾಕಿ ಜನಗಳಿಗೆ ತಲುಪಿಸ್ತೀವಿ. ನೀವು ತಲುಪಿಸ್ತೀರಂತ ಇದೆ, ನಿಮ್ ಮೂವಿ ನೀವು ತಲುಪಿಸ್ಲೇಬೇಕು. ನಾವು ಅದಕ್ಕೂ ಮೀರಿ ತಲುಪಿಸ್ತೀವಿ. ಜನಗಳೆಲ್ಲ ನೋಡಿ ಆರೈಸ್ಲಿ, ಮತ್ತೆ ಸಪೋರ್ಟ್ ಜಾಸ್ತಿ ಮಾಡಿ ಅಂತ ಕೇಳ್ಕೊಂತೀವಿ. ಈ ಪ್ರೋಗ್ರಾಮ್ಗೆ ಎಲ್ಲಾರ್ಗು ನಮಸ್ಕಾರ, ಹೃದಯಪೂರ್ವಕವಾಗಿ ವಂದನೆಗಳು. ನೋಡೋರ್ಗು ಮತ್ತೆ ಇಲ್ಲಿ ನಮ್ಮ ಪ್ರೊಡ್ಯೂಸರ್ಗೂ ಮತ್ತೆ ನಮ್ಮ ಡೈರೆಕ್ಟರ್ಗೂ ಮತ್ತೆ ನಮ್ಮ ಮೇಡಮ್ಗೂ ಎಲ್ಲರಿಗೂ ನಮಸ್ತೆ. ನಿಮ್ಗೆ ಧನ್ಯವಾದ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.